ಕಲ್ಯಾಣಿ ಹತ್ರ ನೋಡಿ. चप्पल पहनना पड़ेगा ना। अरे छोड़ो तुम आए ಮೂಲ ದೇವಸ್ಥಾನ ಅಲ್ಲಿಗೆ ತೊಗೊಂಡೋಗ್ತಾರೆ. ಪೂಜೆ ನಡೀತಾ ಇದೆ, ಭಕ್ತರೆಲ್ಲರೂ ಕಾಯ್ತಾ ಇದ್ದಾರೆ ಸ್ವಾಮಿಯ ದರ್ಶನ ಪಡೆಯೋದಕ್ಕೆ. ನೋಡಿ ಲೈಟಿಂಗ್ಸ್ ಅಲ್ಲಿ ನೋಡಿ. ಆಮೇಲೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ, ಆಮೇಲೆ ಲೈಟಿಂಗ್. ನೋಡಿ ಯಾವ ಥರ ಅಲಂಕಾರ ಇದೆ, ಲೈಟಿನ ಅಲಂಕಾರ ನೋಡೋಕ್ಕೆ ಎರಡು ಸಣ್ಣ ಕಣ್ಣು ಸಾಲದು. ಇವತ್ತೇ ಇಲ್ಲಿ ಇರೋದು ಒಂದಿನ ಇದ್ದರೆ ತುಂಬ ಒಳ್ಳೆಯದಂತೆ ಇಲ್ಲಿ ಪೂಜಾರಿಗಳು ಹೇಳಿದರು. ನಾನು ಇವತ್ತು ನೈಟ್ ಇಲ್ಲೇ ಇದ್ದು ನಾಳೆ ಇಲ್ಲಿಂದ ಹೊರಡ್ತೀನಿ. ಆದರೆ ತುಂಬ ಚೆನ್ನಾಗೇ ಇದೆ ಅಲಂಕಾರ, ಲೈಟಿನ ಅಲಂಕಾರ. ಉತ್ಸವ ಹೋಗೋದು ನಾನು ಫಸ್ಟ್ ಟೈಮ್ ಬಂದಿರೋದಿಲ್ಲಿ, ಗೊತ್ತಿಲ್ಲ ನನಗೆ. ಇವತ್ತು ಇರ್ಬೇಕಂತ ಅನಿಸ್ತಿದೆ, ಅದಕ್ಕೆ ಇವತ್ತು ಇಲ್ಲಿ ಇರ್ತಾ ಇದ್ದೀನಿ. ಆಮೇಲೆ ನಾನು ಯಾವತ್ತೂ ದೇವಸ್ಥಾನದಲ್ಲಿ ಯಾವತ್ತೂ ಉಳ್ಕೊಂಡಿಲ್ಲ. ನಾನು ಒಂದಿನ ಮಾತ್ರ ಇರ್ತೀನಿ, ಮತ್ತೆ ಹೋಗ್ಬಿಡ್ತೀನಿ ಅಲ್ಲಿಂದ. ಆದರೆ ಫಸ್ಟ್ ಟೈಮ್ ಇಲ್ಲಿ ಏನೋ ಮನಸ್ಸು ಇರ್ಬೇಕಂತ ಅನಿಸ್ತಿದೆ, ಅದಕ್ಕೆ ಇರ್ತಾ ಇದ್ದೀನಿ ಇಲ್ಲಿ. ಒಂದೊಂದು ಮಾತು ಅಲ್ಲಿ ಇಲ್ಲಿ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಅಲಂಕಾರ ನೋಡಿ ಹೇಗಿದೆ, ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಷ ನಡೆಯುತ್ತೆ, ಆದರೆ ಇದು 34 ಲಕ್ಷ ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಇಲ್ಲಿ ಇರುಮುಡಿ ಉತ್ಸವ ಅಂದರೆ ತುಂಬ ದೊಡ್ಡ ಇಲ್ಲಿ ಒಂಥರ ಲೈಟಿಂಗ್ ಅಲಂಕಾರ ಇದೆ. ಒಂದೊಂದು ಕಡೆ ಅಲಂಕಾರ ಮಾಡಿದ್ದಾರೆ, ಸ್ವಲ್ಪ ದೂರ. ಆಮೇಲೆ ಇಲ್ಲಿ ಒಳಗಡೆ ತೋರಿಸ್ತೀನಿ ಬನ್ನಿ ನಿಮಗೆ ಅಲಂಕಾರ ಹೇಗಿದೆ ಅಂತ. ಇಲ್ಲಿ ನೋಡಿ ಹೇಗಿದೆ, ಮುಂದೆ ದೀಪ ಅಲಂಕಾರ ಇದೆ, ಹಾಗೆ ಜನ ಬರ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ತಾವ್ರೆ. ಇದು ಪೊಲೀಸ್ ಸ್ಟೇಷನ್, ಇದು ಪೊಲೀಸ್ ಇರ್ತಾರೆ, ಕುದುರೆಗಳು ಇದ್ದಾವೆ. ಅಲಂಕಾರ ಚೆನ್ನಾಗಿ ತುಂಬ ಬ್ಯಾಂಡ್ ಬಾರಿಸ್ತಾರಲ್ಲ ಆ ಥರ ಅಲಂಕಾರ ಮಾಡಿದ್ದಾರೆ. ಅದೇ ಒಬ್ಬೊಬ್ಬರದು ಇಲ್ಲ, ಒಬ್ರದ್ದು ಮಾತ್ರ ಇದೆ. ಅವರು BP ಹೋಗ್ತಾ ಇರೋದು. ಆಮೇಲೆ ಬ್ಯಾಂಡ್ ಬಾರಿಸ್ತಾರಂತ ಹೇಳ್ಬಿಟ್ಟು ನೀವು ಅವ್ರದ್ದೇ ತಿಳ್ಕೊಬೇಡಿ, ತೋರಿಸ್ತಾ ಇರೋದು. ಅದ್ಭುತ ಅಲಂಕಾರ, ತುಂಬ ಪವರ್ಫುಲ್ ಇರೋ ಸ್ಥಳ. ನೋಡಿ ಮುಂದೆ ನಂದಿ ನಿಂತಿದ್ದಾನೆ, ನೋಡಿ ಎಲ್ಲ ಮಲಗ್ತಾರೆ, ಎಲ್ಲ ನಿದ್ದೆ ಮಾಡೋ ಜಾಗ. ಇವತ್ತು ಆಲ್ರೆಡಿ ಸೀಟ್ ಹಿಡಿದ್ಬಿಟ್ಟಿದ್ದಾರೆ, ನಂಗೆ ಯಾವುದು ಸೀಟ್ ಇಲ್ಲ. ದೇವಸ್ಥಾನ ಹಿಂದೆಗಡೆ ಇದು ಕಲ್ಯಾಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನ ಹಿಂದೆಗಡೆ ಆಗಿದೆ. ತೋರಿಸಿದ್ರೆ ಇನ್ನೂ ಅದ್ಭುತ ಸ್ಥಳ ಇದು. ಅಷ್ಟೇ ಅದ್ಭುತವಾದ ಕೆತ್ತನೆಗಳು ಈ ದೇವಸ್ಥಾನದಲ್ಲಿ. ಅಪ್ಪ ಮೇಲೆ ನೋಡಿ,
ನೋಡಿ ಯಾವುದೋ ಕಾಲ್ ಬರ್ತೈತೆ. ಒಂದು ಸೆಕೆಂಡ್. ಇದು ಈ ಕಂಬದಲ್ಲಿ ಅಷ್ಟು ಸುಂದರವಾಗಿ ಕೆತ್ತಲಾಗಿದೆ. ಬಾಣ ಬರುವ ಹಾಗೂ ನೃತ್ಯ ಮಾಡುತ್ತಿರುವ ನೋಡಿ ಇಲ್ಲಿ ತುಂಬ ಅದ್ಭುತ ಕೆತ್ತನೆ. ಶ್ರೀರಾಮ ಆಂಜನೇಯ ರಾಮ ಬಾಣ ಬಿಡುತ್ತಿರುವುದು. ಎಷ್ಟು ಸುಂದರವಾಗಿ ಕೆತ್ತಲಾಗಿದೆ. ಇಲ್ಲಿ ಕೆತ್ತನೆ ಆಗಿಲ್ಲ, ಅರ್ಧ ಆಗಿದೆ ಅಷ್ಟೇ ಬಿಟ್ಬಿಟ್ಟಿದ್ದಾರೆ. ಕೆತ್ತನೆ ಆಗಿಲ್ಲ ಇಲ್ಲಿ ಎಲ್ಲ ಸುಮಾರು ಕೆತ್ತನೆಗಳು. ಕೃಷ್ಣ ಚೆಲುವನಾರಾಯಣ ಸ್ವಾಮಿ ಸುಮಾರು ಇದೆ. ನಿಮ್ಗೇನಾದರೂ ಯಾವ ಡಿಸೈನ್ ಬೇಕಂದರೆ ನೋಡಿ, ಚೆನ್ನಾಗಿದೆ ಡಿಸೈನ್ ಇದೆ, ಅದ್ಭುತ. ಇಲ್ಲಿ ಆಂಜನೇಯ ಸ್ವಾಮಿ, ಜೈ ಶ್ರೀರಾಮ್. ಇವತ್ತು ರಾಮನವಮಿ ಇರೋದರಿಂದ ಅದ್ಭುತ ಡಿಸೈನ್ ಮತ್ತು ಕೆತ್ತನೆ ಅದ್ಭುತವಾಗಿದೆ. ಇಲ್ಲಿ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಎಷ್ಟು ಅದ್ಭುತವಾಗಿ ಅಲಂಕಾರ ಇದೆ. ಬೆಳಗ್ಗೆಯಿಂದ ನಾನು ಪೂಜೆಯಲ್ಲಿ ಬ್ಯುಸಿ ಇದ್ದೆ. ನೋಡಿ ಅಲಂಕಾರಗೊಂಡಿದೆ, ಎಲ್ಲ ಅಲಂಕಾರವಾಗಿದೆ. ಆಮೇಲೆ ಸ್ವಾಮಿಯ ಮೆರವಣಿಗೆಯಲ್ಲಿ ಇದೆಲ್ಲ ದೇವಸ್ಥಾನ ಗರ್ಭಗುಡಿಯಲ್ಲೂ ಅಲಂಕಾರಗೊಂಡಿದೆ. ಹಾಗೆ ಒಳಗಡೆ ಎಲ್ಲ ಅಲಂಕಾರ ಮಾಡಿದ್ದೇವೆ. ಒಳಗಡೆ ತೋರ್ಸಕ್ಕೆ ಬಿಡಲ್ಲ, ಇಲ್ಲೇ ತುಂಬ ಚೆನ್ನಾಗಿದೆ ಅಲಂಕಾರ. ಭಕ್ತರು ಹೋಗ್ತಾ ಇದ್ದಾರೆ. ಇಲ್ಲೊಂದು ವ್ಯೂ ತೋರಿಸ್ತಾ ಇದೆ ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ದೇವಸ್ಥಾನ. ಇಲ್ಲಿ 2 ಕಲ್ಯಾಣಿ ಇದೆ. ಇನ್ನೇ ಶೂಟ್ ಮಾಡಿಲ್ಲ, ಇವತ್ತು ಮಾಡ್ತಾಯಿದ್ದೀನಿ. ನಿನ್ನೆ ಇತ್ತು, ನಾನು ತೋರಿಸಿಲ್ಲ. ಅಂದರೆ ಬೆಳಗ್ಗೆ ಇದ್ದರೆ ಮಂಜೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಬಂದೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ ಅಂದರೆ ಸಕ್ಕತ್ತಾಗಿದೆ. ಮಂಜು ಪೂರ್ತಿ ಮಂಜಿದೆ. ಹೇಗೆ ಹತ್ತೋಕೆ ನನಗೆ ಗೊತ್ತಾಗಿಲ್ಲ, ಹತ್ತಿದೆ ನೋಡಿ. ನೀವು ಯಾವ ಬಂದರೆ ವಿಸಿಲ್ ಹಾಕ್ತಿರಲ್ಲ, ಆ ಥರ ವಿಸಿಲ್ ಹಾಕ್ಬೋದು ನೀವು, ಅಷ್ಟು ಚೆನ್ನಾಗಿದೆ. ಈ ಥರ ಇದೆ ಹತ್ತೋ ಜಾಗ. ಮತ್ತೆ ಸಿಗೋಣ. ಆಯಿತು, ನಾನು ಮೇಲ್ಕೋಟೆಯಿಂದ ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಇದು ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ಟೆಂಪಲ್. ಇವತ್ತು ಹೋಗಿ ಎಲ್ಲ ಒಳ್ಳೆ
ಒಳ್ಳೆಯದಾಗುತ್ತೆ. ಯಾಕಂದರೆ ಇರುಮುಡಿ ಮಂಡ್ಯದಿಂದ ತರ್ತಾರಂತೆ. ಮಂಡ್ಯ ಅಲ್ಲಿ ಅದರಿಂದ ಕಾವಲಿಗೆ 500 ಜನ ಪೊಲೀಸ್ ಇರ್ತಾರಂತೆ. ಅದನ್ನು ತಗೊಂಡು ಮೇಲ್ಕೋಟೆ ದೇವಸ್ಥಾನಕ್ಕೆ ಬರ್ತಾರೆ.